ನದಿಯಲ್ಲಿ ನಿತ್ಯಾಲನೆ ಶ್ರಾವಣ ಎದ್ದು ತೋಲದು ತುಂಬು ಮನೆ ಜೀವನ ಮುನಿಸಿನಲು ಮುದವ ಕಾಣೋ ಸಂಭ್ರಮ ಮನಸ್ಸುಗಳು ಆಗಿ ಸಂಗಮ ಕ್ಷೇಮಕ್ಕೆ ತಾಯಿ ಮಡಿಲು ಕ್ಷೇಮಕ್ಕೆ ತಂದೆ ಹೆಗಲು ಸಿರಿಯಾಗಿದೆ ಸೊಗಸಾಗಿದೆ ಸ್ವರ್ಗವಾಗಿದೆ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಮ್ಮ ಚಿಂಕ್ರುಳಿ ಸಿಕ್ಕಾಪಟ್ಟೆ ಮಲ್ಟಿ ಟ್ಯಾಲೆಂಟೆಡ್. ಅವಳಿಗಿರೋ ಟ್ಯಾಲೆಂಟ್ಗೆ ಒಂದು ಅವಕಾಶ ಅಂತ ಸಿಕ್ಕಿದ್ರೆ ಸೂಪರ್ ಸಿಂಗರ್ ಆಗ್ತಾಳೆ. ಅವಳು ಯಾಕೋ ಅವಕಾಶನ ಹುಡ್ಕೊಂಡು ಹೋಗ್ಬೇಕು? ನಮ್ಮ ಭಾವ ಮನಸ್ಸು ಮಾಡಿದ್ರೆ ಅವಕಾಶನೇ ಅವಳು ಹುಡ್ಕೊಂಡ್ ಬರ್ಬೇಕು. ಹಾಗೆ ಮಾಡ್ತಾರೆ. ಏನಂತೀರಿ ಭಾವ? ಹೌದು ಅಳಿಯಂದ್ರೆ, ಜಾನು ಜೀವನದಲ್ಲಿ ದೊಡ್ಡ ಗಾಯಕಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ಲು. ಅದಕ್ಕೋಸ್ಕರ ಅಂತ ತಯಾರಿನೂ ಮಾಡ್ಕೊಳ್ತಿದ್ಲು. ಅಷ್ಟರಲ್ಲಿ ಮದುವೆ ಆಗೋಯ್ತು. ಅವಳ ಕನಸು ಹಾಗೆ ಉಳಿದೋಯ್ತು. ನೀವೇ ಆ ಕನಸನ್ನ ನನ್ಸು ಮಾಡಬೇಕು. ಅತ್ತೆ, ಇದ್ರಲ್ಲಿ ಕೇಳ್ಕೊಳ್ಳೋದೇನಿದೆ? ಜಾಮ್ನಿಯವ್ರಿಗೆ ಯಾವ ಆಸೆ ಇದ್ರೂ ಅದನ್ನು ನೆರವೇರ್ಸಕ್ಕೆ ನಾನು ತಯಾರಾಗಿದ್ದೀನಿ. ನೋಡ್ತೀಯ ಜಾನು, ನಿನ್ನ ಯಜಮಾನ್ರು ನಿನ್ನನ್ನು ಹಾಡ್ಸಕ್ ರೆಡಿ ಇದ್ದಾರೆ. ಅವ್ರು ಮನ್ಸು ಮಾಡಿದ್ರೆ ನೀನು ಸಿಂಗರ್ ಆಗೋದಿಕ್ಕೆ ಎಷ್ಟೊತ್ತು ಹೇಳು? ಜಾನು, ನೀನು ದೊಡ್ಡ ಸಿಂಗರ್ ಆದಮೇಲೆ ನಮ್ಮನ್ನೆಲ್ಲ ಮರಿಬಾರ್ದು. ಆಗಲೂ ಹಾಡು ಅಂತ ಕೇಳಿದಾಗ ನಮ್ಮೆಲ್ರಿಗೂ ಹೀಗೆ ಹಾಡಿ ಖುಷಿ ಪಡಿಸ್ಬೇಕು. ಅದೇ ಮತ್ತೆ ನಾನು ಮಾಡದೇ ಇರ್ತೀನಾ? ನನ್ನ ಹಾಡು ಮೊದಲು ನಮ್ಮವ್ರಿಗೆ, ನಮ್ಮ ಮನೆಯವ್ರಿಗೆ, ಆಮೇಲೆ ಹೊರಗಿನವ್ರಿಗೆ. ನಿಮ್ಮೆಲ್ಲರ ಖುಷಿ ಮುಂದೆ ನಂದೇನಿದೆ ಹೇಳು? ತಿನ್ನು. ಭಾವನಾ ಮೇಡಮ್. ಹಾಗೌಡ್ರೆ, ಹೇಳಿ, ಹೇಗಿದ್ದೀರಾ? ನಂದೇನಿದ್ದು ಮೇಡಮ್, ಎಲ್ಲ ನೀವು ಹೇಳಬೇಕು. ಅವ್ರು ಯಾರು ಏನು ಎತ್ತ ಏನಾರ ವಿಚಾರ ಗೊತ್ತಾಯ್ತಾ? ಇಲ್ಲ ಗೌಡ್ರೆ, ನನಗಿನ್ನೂ ಏನೂ ಗೊತ್ತಾಗಿಲ್ಲ. ಗೊತ್ತಾದರೆ ಮೊದಲು ನಿಮಗೆ ಹೇಳ್ತೀನಿ. ಆದರೆ ಯಾಕೆ ಮೇಡಮ್, ಏನಾಯಿತು? ನನ್ನ ಕುತ್ತಿಗೆಲಿರೋದು ತಾಳಿ ಅಂತ ಅಮ್ಮನಿಗೆ ಗೊತ್ತಾಗೋಯ್ತು. ಏನಂದ್ರು ಮೇಡಮ್? ಏನಾರ ಬೋದ್ರಾ? ಪಾಪ ಗೌಡ್ರೆ, ಅಮ್ಮ ತುಂಬ ಬೇಜಾರು ಮಾಡಿಕೊಂಡ್ರು, ಕಣ್ಣೀರು ಹಾಕಿದ್ರು. ನನ್ನಿಂದ ಅವ್ರಿಗೆ ನೆಮ್ಮದಿನೇ ಇಲ್ಲ. ಅಯ್ಯೋ, ಹಂಗೆಲ್ಲ ಅನ್ಕೋಬಿಡಿ ಮೇಡಮ್. ಏನೋ ಒಂದು ಆಗದೆ ಅಂದರೆ ಇನ್ನೇನೋ ಆಗೋಕೆ ಆಗಿರ್ತದೆ. ಇನ್ನೇನು ತಲೆ ಕೆಡಿಸ್ಕೊಬಿಡಿ, ಎಲ್ಲ ಸರಿ ಹೋಯ್ತದೆ. ನೀವು ಮನೆ ಕಳಿ. ಸರಿ ಗೌಡ್ರೆ. ಚಿನ್ನಮರಿ, ಚಿನ್ನಮರಿ. ರೀ, ನೀವು ಎತ್ತಿದ್ದೀರಾ? ಇಲ್ವಾ?
ಅದು ಯಾರಿಗೆ ಬೇಜಾರಾದರೂ ಬೇಜಾರು ಹೋಗ್ಸೋಕ್ಕೋಸ್ಕರ ನೀವು ಹಾಡ್ಬಿಡ್ತೀರಲ್ಲ? ಹಾಡ್ತೀನಿ. ಯಾಕೆ ಹಾಡಬಾರ್ದಾ? ಸುಮ್ಮನೆ ಕೇಳಿದೆ. ನಾನು ಇವಾಗಿಂದ ಅಲ್ಲ ರೀ, ಚಿಕ್ಕವಳಾಗಿದ್ದಾಗಿಂದನೂ ಹೀಗೇನೆ. ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಬೇಜಾರಾದರೆ ನನ್ನ ಕೈಲಿ ಹಾಡಿಸೋರು. ಅಪ್ಪ ಅಮ್ಮ ಮಾತ್ರ ಅಲ್ಲ, ಮನೇಲಿ ಯಾರಿಗೆ ಬೇಜಾರಾದರೂ ನನ್ನ ಕೈಲಿ ಹಾಡಿಸೋರು. ಹಬ್ಬ ಇರಲಿ, ಯಾರಾದರೂ ಮನೆಗೆ ಗೆಸ್ಟ್ ಬಂದಿರಲಿ, ಪೂಜೆ ಇರಲಿ, ಯಾವಾಗಲೂ ಹಾಡ್ತಿದ್ದೆ. ಬರೀ ಮನೇಲಲ್ಲ, ಈ ಉತ್ಸವದಲ್ಲಿ ಗಣೇಶ ಕುಡಿಸ್ತಿದ್ರಲ್ಲ, ಲಕ್ಷ್ಮಿ ಕುಡಿಸ್ತಿದ್ರಲ್ಲ, ಅವಾಗೆಲ್ಲ ಹಾಡ್ತಿದ್ದೆ. ಅಂದರೆ ಯಾರಿಗೆ ಬೇಜಾರಾದರೂ ನೀವು ಹಾಡ್ತೀರಿ, ರೈಟ್? ನಮ್ಮಿಂದ, ನಮ್ಮ ಹಾಡಿಂದ ಇನ್ನೊಬ್ರಿಗೆ ನೆಮ್ಮದಿ ಸಿಗುತ್ತೆ ಅಂದರೆ ಹಾಡೋದ್ರಲ್ಲಿ ಏನು ತಪ್ಪಿದೆ? ಅವ್ರಿಗೆ ನೆಮ್ಮದಿ ಸಿಗುತ್ತೆ, ನಮಗೆ ಹಾಡ್ದಾಗುತ್ತೆ. ಅದಕ್ಕೆ ಯಾರು ಕೇಳಿದ್ರು ಹಾಡ್ತೀನಿ. ಹಾಗಾದರೆ ನನಗೋಸ್ಕರ ಒಂದು ಹಾಡು ಹಾಡ್ತೀರಾ? ಪ್ಲೀಸ್ ಜಾನ್ವಿ ಅವರೇ, ನನಗೋಸ್ಕರ ಒಂದೇ ಒಂದು ಸರಿ ಹಾಡ್ತೀರಾ? ತನ್ಮಯಳಾದೇನು ತಿಳಿಯುವ ಮುನ್ನವೇ ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ಯಾಕೆ ಜಾನ್ವಿ ಅವರೇ, ಬೇರೆಯವ್ರು ಹಾಡು ಅಂತ ಕೇಳಿದ ತಕ್ಷಣ ಹಾಡ್ಬಿಡ್ತೀರಿ, ಆದರೆ ನಾನು ಕೇಳಿದಾಗೆಲ್ಲ ಹೀಗೆ ಯೋಚನೆ ಮಾಡ್ತಿರ್ತೀರಿ. ನನಗೋಸ್ಕರ ಹಾಡೋದು ನಿಮ್ಗೆ ಇಷ್ಟ ಇಲ್ವಾ? ರೀ, ಹಾಗೆಲ್ಲ ಏನಿಲ್ಲ ರೀ. ಅದು ಈಗಾಗಲೇ ಇಷ್ಟು ಲೇಟ್ ಆಗಿದೆ, ಎಲ್ಲರೂ ಮಲಗಿರ್ತಾರಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಜೋರಾಗಿ ಹಾಡಿ ಅಂತ ನಾನು ಎಲ್ಲಿ ಹೇಳಿದೆ? ನಿಧಾನಕ್ಕೆ ಹಾಡಿ, ಆದರೆ ಪ್ಲೀಸ್ ಒಂದು ಹಾಡು ಹಾಡ್ತೀರಾ? ತುಂತುರು ಅಲ್ಲಿ ನೀರ ಹಾಡು, ಕಂಬನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಉಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಬನ ಇಲ್ಲಿ ಪ್ರೀತಿ ಹಾಡು, ಗಗನದ ಸೂರ್ಯ ಮನೆ ಮೇಲೆ ಈ ನನ್ನ ಸೂರ್ಯ ಹಣೆ ಮೇಲೆ. ನಾನು ಜಯಂತ್ ಅವ್ರಿಗೆ ರೊಮ್ಯಾಂಟಿಕ್ ಆಗಿ ಜೋಗಳ ಹಾಡಿ ಮಲಗಿಸ್ತಾ ಇದ್ದಾಳೆ ಅನ್ಸುತ್ತೆ. ಚಿಲಿಪಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ, ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ, ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನನ್ನ ಸಹಚಾರವೇ ಚೈತ್ರ, ಅಲ್ಲಿ ನನ್ನ ಇಂಚರ ಅಮರ. ತುಂತುರು ಅಲ್ಲಿ ನೀರ ಹಾಡು, ಕಂಬನ ಇಲ್ಲಿ ಪ್ರೀತಿ ಹಾಡು. ಚಿನ್ಮರಿ, ಎಷ್ಟು ಚೆನ್ನಾಗಿ ಹಾಡ್ತೀರಾ ನೀವು. ನಿಮ್ಮ ಹಾಡು ಕೇಳ್ತಿದ್ರೆ ನಂಗೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನಮಗೆ ಸಿಂಗರ್ ಆಗಬೇಕು ಅಂತ ಆಸೆ ಇತ್ತೇನೋ ಅಲ್ವಾ? ಹ್ಞೂ ರೀ, ಇದು ನಿಮಗೂ ಗೊತ್ತಲ್ಲ. ಅದಕ್ಕೆ ತಾನೇ ಮದುವೆಗೆ ಮುಂಚೆ ನನಗೆ ಸರಿಗಮಪ್ಪ ಸ್ಟೇಜ್ ಹತ್ರ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದು. ಎಲ್ಲ ಮರ್ತ್ಬಿಟ್ರಾ? ಇಲ್ಲ ಇಲ್ಲ, ಜ್ಞಾಪಕ ಇದೆ. ಸುಮ್ಮನೆ ಹಾಕಿ ಹೇಳಿದೆ ಅಷ್ಟೇ. ಆದರೆ ನೀವು ನನ್ನ ಮದುವೆ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಿಜವಾಗ್ಲೂ ದೊಡ್ಡ ಸಿಂಗರ್ ಆಗಿರ್ತಿದ್ರು ಏನೋ. ನಾನೇ ನಿಮ್ಮ ಸಿಂಗಿಂಗ್ ಕರಿಯರ್ಗೆ ತೊಡಕಾಕ್ಬಿಟ್ಟೆ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ. ಮದುವೆ ಆದಮೇಲೆ ಅದೇನು ಮಾಡೋಕ್ಕಾಗಲ್ವಾ? ಜಾನಕಿ ಅಮ್ಮನೂ ಮದುವೆ ಆದಮೇಲೆ ಹಾಡೋಕ್ಕೆ ಶುರು ಮಾಡಿದ್ದು. ಮದುವೆ ಕಲೆಗೆ ಅಡ್ಡಿ ಬರಲ್ಲ. ಅದರಲ್ಲೂ ನಿಮ್ಮಂಥ ಪ್ರೋತ್ಸಾಹ ಮಾಡೋ ಗಂಟ ಇದ್ರೆ ಆ ಕಲೆಗೆ ಒಂದು ಬೆಲೆ ಸಿಗುತ್ತೆ. ತಡ ಆಯಿತು, ಮಾಡ್ಕೊಳ್ಳಿ.
ಲೋ ವಿಶ್ವ, ಯಾಕೋ ಆ ಹಾಡನ್ನ ಪದೇ ಪದೇ ಹಾಕಿ ಕೇಳ್ತಿದ್ಯಾ? ನನ್ಗೆ ಆ ಹಾಡು ಕೇಳಿ ಬೋರ್ ಆಗ್ತಿದೆ. ಮೊದಲು ಅದನ್ನ ಆಫ್ ಮಾಡು. ಫೋನ್ ಕೊಡದೆ ಹೋದ್ರೆ ನನ್ ಕೋಪ ಬರುತ್ತೆ ನೋಡು. ನೀನು ಕೋಪ ಬಂದ್ರೆ ಇಲ್ಲಿಂದ ಹೋಗು. ಅದು ಸರಿ, ನಿನ್ನ ಇಲ್ಲಿಗೆ ಯಾರು ಬರಕ್ ಹೇಳಿದ್ದು? ಯಾಕೋ ಹೀಗೆ ಹೇಳ್ತಿದ್ಯಾ? ನಂಗೆ ಈ ಮನೇಲಿ ನಿನ್ನನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನಿನ್ ಜೊತೆ ತಾನು ನಾನು ಟೈಮ್ ಪಾಸ್ ಮಾಡ್ಬೇಕು. ನೀನ್ ನೋಡಿದ್ರೆ ಒಳ್ಳೆ ದೇವದಾಸನ್ ತರ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಆ ಹಾಡನ್ನ ರಿಪೀಟ್ ಮೂಡಲ್ಲಿ ಕೇಳ್ತಿದ್ಯಲ್ಲ. ಒಂದು ಆ ಹಾಡನ್ನ ನಿಲ್ಸು, ಇಲ್ಲಾಂದ್ರೆ ಚೇಂಜ್ ಮಾಡು. ನನ್ಗೆ ಆ ಹಾಡು ಇಷ್ಟ ಇಲ್ಲ. ನಿನಗಿಷ್ಟ ಆಗಲ್ಲ ಅಂದ್ರೆ ನನಗಿಷ್ಟ, ಅದಕ್ಕೆ ನಾನು ಕೇಳ್ತಿದ್ದೀನಿ. ಅಲ್ಲ ಕಣು, ಆ ಹಾಡನ್ನ ಅಷ್ಟೊಂದು ಇಷ್ಟಪಡಿದಕ್ಕೆ ಅದೇ ನಿನ್ ಹುಡುಗಿ ಹಾಡಿರೋ ಹಾಡ ಅಲ್ಲ ಕಣು ವಿಶ್ವ. ಆ ಹಾಡನ್ನ ಒಳ್ಳೆ ರಿಪೀಟ್ ಮೂಡಲ್ಲಿ ಕೇಳ್ತಿದ್ಯಲ್ಲ, ಅಂತದ್ ಏನಿದೆ ಆ ಹಾಡಲ್ಲಿ? ಕೆಲವು ಹಾಡುಗಳಲ್ಲಿ ಕೆಲವು ನೆನ್ಪುಗಳಿರುತ್ತೆ. ಆ ನೆನ್ಪುಗಳಾಗೆ ಉಳಿದೋದಾಗ ಹಾಡನ್ನ ಕೇಳಿದ್ರೆ ಇಷ್ಟ ಆಗತ್ತೆ. ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಹೇಳು? ಓಹೋ, ನನಗೆ ಈಗ ಅರ್ಥ ಆಯ್ತು. ಆ ಹಾಡು ನಿನ್ ಹುಡುಗಿ ಹಾಡಿರೋ ಹಾಡು ಅಂತ. ಅವಳು ನೆನ್ಪಾದಾಗೆಲ್ಲ ಈ ಹಾಡನ್ನ ಕೇಳ್ತಿದ್ಯಾ, ಕರೆಕ್ಟಾ? ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನಾನೇನೋ ನಿನ್ ತಲೆ ಕೆಡ್ಸಿ, ಆಲ್ರೆಡಿ ನಿನ್ ತಲೆ ಕೆಟ್ಟು ಹೋಗಿದೆ. ನಿಜ ಹೇಳು ವಿಶ್ವ, ಈ ಹಾಡು ನಿನ್ ಗರ್ಲ್ ಫ್ರೆಂಡ್ ಹಾಡಿರೋ ಹಾಡು ತಾನೆ? ಅವಳ ಜೊತೆ ಇದ್ದಾಗ ಆ ಹಾಡು ಕೇಳಿದ್ಯಾ. ಈಗ ಅವಳು ನಿನ್ ಜೊತೆ ಇಲ್ಲ ಅಲ್ವಾ, ಅದಕ್ಕೆ ಅವಳನ್ನ ನೆನ್ಸ್ಕೊಂಡು ಫೀಲಲ್ಲಿ ಆ ಹಾಡು ಕೇಳ್ತಿದ್ಯಾ. ಇದೇ ನನಗಾಗಲ್ಲ ಅಂತ ಹೇಳೋದು. ನೆನ್ಪುಗಳಿರುತ್ತೆ ಅಂತ ಹೇಳ್ದೆ, ಅವಳು ನೆನಪಾಗ್ತಿದ್ದಾಳೆ ಅಂತ ಹೇಳಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ವಿಶ್ವ. ಪ್ರೀತಿಯಲ್ಲಿ ಬಿದ್ದು ಪ್ರೀತಿ ಫೇಲ್ಯೂರ್ ಆಗಿರೋ ವಿಷಯ ಎಲ್ಲ ನನ್ಗೆ ಚೆನ್ನಾಗಿ ಗೊತ್ತು. ಹುಡುಗಿ ಇದ್ದಾಗ ಅವಳ ಮುಂದೆ ಲವ್ ಎಕ್ಸ್ಪ್ರೆಸ್ ಮಾಡಿರಲ್ಲ. ಅದೇ ಹುಡುಗಿ ಕಣ್ ಮುಂದೆ ಇಲ್ಲದೆ ಇದ್ದಾಗ ಈ ತರ ಹಾಡು ಕೇಳ್ಕೊಂಡು ಅವಳ ನೆನಪಲ್ಲೇ ಇರ್ತಾರೆ. ನೀನಾದ್ರೂ ಪರವಾಗಿಲ್ಲ, ಬೇರೆಯವರಾದ್ರೆ ಕಣ್ಣು ಪೂರ್ತಿ ಕುಡಿದು ಬೀದಿಯಲ್ಲಿ ಬಿದ್ದಿರ್ತಾರೆ. ನೀನ್ ಮನೇಲಿ ಇದೆಯಪ್ಪ, ಅಷ್ಟೇ ಸಾಕು. ಇವಾಗ ನೀನ್ ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ಲ ನಾನೇ ಹೋಗ್ಲಾ? ಆಯ್ತಾಯ್ತು, ಬಿಡ ಬಿಡ, ನಾನೇ ಹೋಗ್ತೀನಿ. ನಿನ್ನ ನೆನಪಿಗೆ ನಾನು ಅಡ್ಡಿ ಆಗಲ್ಲ. ನಡಿ ನಡಿ, ನಾನು ಹೇಳ್ತೀನಿ ನಡಿ. ಕೇಳಿರ್ಲಿ, ಕೆಲ್ಸಕ್ಕೆ ಹೊರಟಿದ್ಯಾ ತಾನೆ? ಹಾಗಿದ್ರೆ ಅದಕ್ಕೆ ಹತ್ರ ನಿನ್ ಪ್ರೀತಿ ವಿಷಯನ ಹೇಳ್ಕೊ ಇವತ್ತು. ನೀನ್ ನಾಳೆ ನಾಳೆ ಅಂತ ಹಾಗೆ ಕಾಯ್ಕೊಂಡಿರು. ಅವ್ರಿಗಷ್ಟಲ್ಲಿ ಮದ್ವೆ ಆಗುತ್ತೆ. ಮದ್ವೆ ಮನೆಯಲ್ಲಿ ಅಳ್ತಾ ದೇವದಾಸ ತರ ನಿಂತ್ಕೊಂಡಿರು. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ಇವತ್ತೇ ಹೋಗಿ ಪ್ರಪೋಸ್ ಮಾಡ್ಲೇಬೇಕು. ನನ್ಗೆ ಗೊತ್ತಿತ್ತು ಕಣೋ ನೀನ್ ಹೀಗೆ ಅಂತ. ಅದಕ್ಕೆ ನಾನು ಏನ್ ಮಾಡಿದೀನಿ ಹೇಳು? ನಿನ್ ಮನ್ಸಿನಲ್ಲಿರೋ ಪ್ರೀತಿನೆಲ್ಲ ಇದರಲ್ಲಿ ಬರ್ದಿದ್ದೀನಿ. ಈ ಪ್ರೇಮ ಪತ್ರನ ಅವ್ರಿಗೆ ಹಾಗೇ ತಗೊಂಡು ಕೊಡು, ಅವ್ರಿಗೆಲ್ಲ ಅರ್ಥ ಆಗತ್ತೆ. ನೀನ್ ಈಗ ತಗೊಂಡು ಹೋಗಿ ಕೊಡ್ಲಿಲ್ಲ ಅಂದ್ರೆ ನಾನೇ ಅಂಗಡಿ ಹತ್ರ ಬಂದು ಕೊಡ್ತೀನಿ. ಕೊಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಗುಡ್. ತಿಂಡಿ ಆಯ್ತು. ಚಿಗುಮರಿ, ಏನ್ ಹೇಳ್ತಾ ಇದ್ದಾರೆ ಅವರು? ಅವನಾ, ಇನ್ನೂ 2 ದಿನ ಇಲ್ಲೇ ಇರಿ. ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಮಳೆ ಜೋರಾಗಿ ಬಂದಿದ್ರಿಂದ ಒಂದು ಚಿಕ್ಕ ಫಾಲ್ಸು ಕೆರೆಯಲ್ಲಾಗಿದೆ. ಹೋಗಿಬ್ರು ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಈ ಸಲ ಬೇಡ, ಮುಂದಿನ ಸಲ ಬರ್ತೀವಲ್ಲ ಆಗ ಹೋಗೋಣ ಸ್ವಿಮ್ಮಿಂಗ್. ಪಕ್ಕನಾ? ಪಕ್ಕ ಪಕ್ಕ. ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಾನೆ. ಹೋಗ್ಬನ್ನಿ.
ಮರಿಬೇಡ, ನೆನ್ಪಿಟ್ಕೊ ಹೇಳಿದ್ನಾ. ರೀ, ಅಣ್ಣ ಎಷ್ಟು ಮುಗ್ಧ ಅಲ್ಲ. ಅವನ ಜೊತೆ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಚಿನುಮರಿ, ಅವ್ರ ಸೈನ್ ಲ್ಯಾಂಗ್ವೇಜ್ ನೀವು ಹೇಗೆ ಅರ್ಥ ಮಾಡ್ಕೋತೀರಿ? ನನಗೆ ಅರ್ಥನೇ ಆಗಲ್ಲಪ್ಪ. ಮಾತಿಗಿಂತ ಪ್ರೀತಿ ಮುಖ್ಯ ಅಲ್ವಾ? ಅವ್ನು ತೋರಿಸೋ ಕಾಳಜಿನಲ್ಲೇ ಎಲ್ಲ ಅರ್ಥ ಆಗೋಗುತ್ತೆ. ಆಮೇಲೆ ನಾವು ಮಾತಾಡ್ತಿರ್ತೀವಲ್ಲ, ನಮ್ಮ ಲಿಪ್ ಮೂಮೆಂಟ್ನ ಅವನು ಅರ್ಥ ಮಾಡ್ಕೋತಾನೆ. ಮಾತಾಡಿ ಮನ್ಸು ನೋಯಿಸ್ತಾರೆ, ಆದರೆ ಇವನು ಮೌನವಾಗಿದ್ದೇನೆ ಮನಸ್ಸನ್ನ ಬೆಳಗ್ತಾನೆ. ನಾವು ಚಿಕ್ಕ ವಯಸ್ಸಿಂದನೂ ಇವನ ಜೊತೆ ಬೆಳೆದಿರೋದ್ರಿಂದ ಇವನು ಏನು ಹೇಳಿದ್ರೂ ಅರ್ಥ ಆಗುತ್ತೆ. ವಯಸ್ಸಲ್ಲಿ ನಮಗಿಂತ ದೊಡ್ಡವನಾದರೂ ಮನಸ್ಸಲ್ಲಿ ಪುಟ್ಟ ಮಗು ಥರ, ಅಷ್ಟು ಮುಗ್ಧ ಅವನು. ನೀವು ಹೇಳೋದು ಒಂದು ರೀತಿಲಿ ಸರಿ ಏನು ಚಿನ್ಮರಿ. ನೋಡಿ, ನಾವು ನಮ್ಮ ಮನಸ್ಸಲ್ಲಿ ಯಾರನ್ನ ಹಚ್ಕೊಂಡ್ಬಿಡ್ತೀವೋ ಮನಸ್ಸಿಂದ ಅವ್ರನ್ನ ಬಿಟ್ಕೊಡೋಕ್ಕಾಗೋದೇ ಇಲ್ಲ. ತುಂಬ ಹತ್ತಿರ ಆಗ್ಬಿಡ್ತಾರಲ್ವ. ನೀವು ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಆವಾಗ ಅವನೇನು ಹೇಳ್ತಾನೆ, ಏನೇನು ಆ್ಯಕ್ಷನ್ಸ್ ಮಾಡ್ತಾನೆ ಅಂತ ಅರ್ಥ ಆಗುತ್ತೆ. ಸರಿ ಸರಿ, ಮುಂದಿನ ಸಲ ಬರ್ತೀವಲ್ಲ ಆಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಓಕೆ ಓಕೆ, ಒಂದು ನಿಮಿಷ ಬಂದ. ಅರ್ಜುನ್, ಜಯಂತ್, ಏನಮ್ಮೆ, ನಿನ್ನ ಸೊಸೆ ಆ ಹುಡುಗಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಲಲ್ಲ, ಏನಾಯ್ತು ಅಂತ ಕೇಳ್ದೆ ನಮ್ಮೆ. ಅವಳ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ಲು, ಆಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ ರೀ. ಕೇಳಿ ತಿಳ್ಕೊಳಕ್ಕಾಯ್ತದೆ ನಮ್ಮೆ. ಈ ವಿಷಯ ಗೊತ್ತಾಗದೆ ನನಗೇನು ಮಾಡೋಕ್ಕೂ ಮನಸ್ಸೇ ಬರ್ತಿಲ್ಲ. ಒಂದು ಕಡೆ ಕುಂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ ಕಡೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಮೀಟಿಂಗ್ ಅಂತ ಹೋದರೆ ಮೀಟಿಂಗ್ ಕಡೆ ಮನ್ಸು ಕೊಡೋಕ್ಕಾಗ್ತಿಲ್ಲ. ಏನೋ ಹೇಳ್ತಾರಲ್ಲ, ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ 108 ವಿಘ್ನ ಅಂತ, ಹಂಗಾಯ್ತು. ಅಲ್ಲ ಕಳಂಬರ್ಗೌಡ, ಸಿದ್ದೇಗೌಡನ ಮೇಲೆ ಆ ಹುಡುಗಿಗೆ ಮನಸ್ಸಿಲ್ಲ ಅಂತ ಹೇಳ್ದವಳು ನಿನ್ನ ಹೆಂಡ್ರಯ್ಯ. ಆ ಹುಡುಗಿನ ಮನೆಗೆ ಕಳಿಸಿದಾಗ ಆ ಹುಡುಗಿ ಹತ್ರ ಮಾತಾಡ್ತೀನಿ ಅಂತ ಹೇಳ್ದವಳು ನಿನ್ನ ಹೆಂಡ್ರಯ್ಯ. ಹುಡುಗಿ ಹತ್ರ ಮಾತಾಡ್ತೀನಿ ಅಂತ ಹೋಗಿ ಬಂದಮೇಲೆ ಏನು ವಿಷಯ ಹೇಳ್ತಿದ್ರೆ ಹೆಂಗಲ್ಲ? ಹೊಸಿ ನಿನ್ನ ಹೆಂಡ್ರ ಕರೆದು ಕೇಳಲ್ಲ. ನೀಲಂಬ್ರಿ ಹೊಸಿ ಬಾಯ್ಲಿ. ಪೂರ್ವಿ ಜೊತೆ ಮಾತಾಡ್ತೀನಿ ಅಂತ ಹೋಗಿದ್ದಲ್ಲ, ಅವಳು ಏನು ಹೇಳಿದ್ಲು ಅಂತ ಏನು ಹೇಳಲಿಲ್ಲ? ಮಾತಾಡ್ತೀನಿ. ಏನಂದ್ಲಮ್ಮ? ನನ್ನ ಮಗನ ಮದುವೆ ಮಾಡ್ಕೋತೀನಿ ಅಂತ ಅಂದ್ಲಾ? ಇಲ್ಲ ಅತ್ತೆ, ಅವಳು ನಾನು ಎಷ್ಟೇ ಬಿಡಿಸಿ ಹೇಳಿದ್ರು ಅವಳು ಯಾಕೋ ಮದುವೆ ಕಡೆ ಮನಸ್ಸೇ ಕೊಡ್ತಾ ಇಲ್ಲ. ಅಲ್ಲ ಕಣವ, ನಿಶ್ಚಿತಾರ್ಥ ಆದ್ಮೇಲೆ ಹಿಂಗಂದ್ರೆ ಹೆಂಗವ? ಈ ವಿಷಯ ಏನಾದ್ರೂ ಆ ಮುನ್ಸಾಮಿಗೆ ಗೊತ್ತಾದ್ರೆ ಸುಮ್ಕಿರ್ತಾನೇನವ? ಅಲ್ಲ, ನನ್ನ ಮಗನಲ್ಲಿ ಏನು ತಪ್ಪಾಗದೆ ಅಂತ? ಇಲ್ಲ ಮಾವ, ಇದು ಬರೀ ಅವಳ ನಿರ್ಧಾರ ಮಾತ್ರ ಅಲ್ಲ. ಅವಳಿಗೆ ಯಾರೋ ನಮ್ಮ ಸಿದ್ದು ಬಗ್ಗೆ ಕೆಟ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಅವಳು ಆ ಹೇಳಿಕೆ ಮಾತನ್ನ ಕೇಳಿಕೊಂಡು ಹೀಗೆಲ್ಲ ಆಡ್ತಿದ್ದಾಳಷ್ಟೆ. ಇನ್ನು ಈ ಕಡೆ ನೋಡಿದ್ರೆ ಸಿದ್ದು ಮದುವೆಗೆ ಒಪ್ಕೊಂಡ್ರು ಯಾವುದೇ ಥರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದೇ ಮಾವ ಈ ಮದುವೆಗೆ ಆಗ್ತಿರೋ ತೊಂದರೆ. ನೀನು ಹೇಳೋದು ನಿಜಮ್ಮ. ನಮ್ಮ ಸಿದ್ದು ಎಲ್ಲ ವಿಷಯದಲ್ಲೂ ಖುಷಿಯಾಗಿ ಓಡಾಡ್ತಾನೆ. ಆದರೆ ಈ ಮದುವೆ ಮಾತುಕತೆ ಬಂದರೆ ಸಾಕು, ಏನಾದರೂ ಒಂದು ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಲ್ಲ ಕಳಂಬರ್ಗೌಡ, ಹಿಂಗಾದ್ರೆ ಹೆಂಗೆ ಅಂತ? ನಮ್ಮ ಸಿದ್ದೇಗೌಡಂಗೆ ಏನಾದರೂ ಆ ಹುಡುಗಿಗೆ ಮನಸ್ಸಿಲ್ಲ ಅಂತ ಗೊತ್ತಾದ್ರೆ ಸುಮ್ಕಿರ್ತಾನೆ ಅಲ್ಲ? ಇಲ್ಲಾಂದರೆ ಅವರಿಬ್ಬರು ಇದ್ರ ಬಗ್ಗೆ ಏನಾದರೂ ಮಾತಾಡ್ಕೊಂಡವ್ರು ಏನೋ ಗೊತ್ತಿಲ್ವಲ್ಲ? ಮಾತಾಡ್ಕೊಂಡಿರಲ್ಲ ಅಪ್ಪಯ್ಯ. ಹಂಗಿದ್ದಿದ್ರೆ ಸಿದ್ದು ನಮ್ತವೆಲ್ಲ ಹೇಳ್ತಿರ್ಲಿಲ್ವೇ? ಅವ್ನು ಇನ್ನೂ ಪೂರ್ವಿ ಜೊತೆ ಚೆನ್ನಾಗಿ ಮಾತಾಡ್ಕೊಂಡವನೇ ಅಂದರೆ ಅವ್ನಿಗಿದೆಲ್ಲ ಯಾವುದು ಏನೂ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಲೇ ಮರಗೌಡ, ಹಂಗಾದ್ರೆ ಇದನ್ನ ಹೆಂಗಲ್ಲ ಸರಿ ಮಾಡೋದು? ಅಲ್ಲ ಕಳ, ಮದುವೆ ಮಂಟಪದವರೆಗೂ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮರ್ವಾದ ಇರ್ತದೆ ಅಲ್ಲ, ಜನಗಳ ಮುಂದೆ ನಾವು ತಲೆ ಎತ್ಕೊಂಡು ಓಡಾಡೋಕೆ ಆಯ್ತದೆ ಅಲ್ಲ?